ಹಾಯ್ ಹಲೋ, ನಾನು ವಿಠಲ್. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ಉಪಚುನಾವಣೆಯ ಕಣ ರಂಗೇರಿದೆ. ಮೂರೂ ಪಕ್ಷದ ಅಭ್ಯರ್ಥಿಗಳು ತಮ್ಮದೇ ಆದಂಥ ವರ್ಕ್ ಸ್ಟೈಲ್ನಲ್ಲಿ ತಮ್ಮದೇ ಆದಂಥ ಏನೋ ಪ್ರಚಾರದ ಭಂಗಿಯಲ್ಲಿ ಮತದಾರರನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. BJP, JDS, ಕಾಂಗ್ರೆಸ್ ಮೂರೂ ಪಕ್ಷದ ಮುಖಂಡರು ಈ ಒಂದು ಉಪಚುನಾವಣೆಯನ್ನು ತುಂಬ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ನಾವೀಗ ಏನು ಇವತ್ತು ನಮ್ಮ ಬುಲೆಟ್ ರಿಪೋರ್ಟಿಂಗು ಅಂದರೆ ನಾವು ಈ ಒಂದು ಬುಲೆಟ್ನಲ್ಲೇ ಶಿರಾ ಕ್ಷೇತ್ರದ ಕೆಲವೊಂದು ಹಳ್ಳಿಗಳಿಗೆ ಓಡಾಡಿ ಅಲ್ಲಿ ಏನು ಜನಸಾಮಾನ್ಯರ ಸಮಸ್ಯೆ ಏನು, ಮತ್ತು ಅವರು ಯಾವ ಪಕ್ಷಗಳಿಗೆ ಮತಗಳನ್ನ ಹಾಕ್ತಾರೆ, ಯಾವ ಅಭ್ಯರ್ಥಿ ಪರವಾಗಿ ಅಲ್ಲಿನ ಜನಗಳಿದ್ದಾರೆ, ಮತ್ತು ಶಿರಾ ಕ್ಷೇತ್ರದ ಜನ ಏನು ಹೇಳ್ತಾರೆ ಎಲ್ಲದನ್ನು ಕೇಳಿ ಒಂದು ಬುಲೆಟ್ ರಿಪೋರ್ಟಿಂಗ್ನಲ್ಲಿ ಒಂದು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವೀಗ ಶಿರಾ ನಗರದ ಎಂಟ್ರೆನ್ಸಲ್ಲಿದ್ದೀವಿ. ಬನ್ನಿ ಶಿರಾ ಜನ ಏನು ಹೇಳ್ತಾರೆ, ಯಾವ ರೀತಿ ಒಂದು ಇಲ್ಲಿ ಚುನಾವಣೆ ಕಾವು ಟ್ರೆಂಡ್ ಹೇಗಿದೆ ಎಂಬುದನ್ನು ತಿಳಿಯೋಣ. ಬುಲೆಟ್ ರಿಪೋರ್ಟಿಂಗ್ ಈಗ ಶಿರಾ ತಾಲೂಕಿನ ತವರೆಕೆರೆ ಗ್ರಾಮಕ್ಕೆ ಬಂದಿದೆ. ಈ ಒಂದು ತವರೆಕೆರೆ ಗ್ರಾಮದಿಂದಲೇ ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯರು ಲತಾ ರವಿಕುಮಾರ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಇದೊಂದು ಜಿಲ್ಲಾ ಪಂಚಾಯತಿ ಹೆಡ್ ಕ್ವಾರ್ಟರ್ ಅಂತಲೇ ಹೇಳ್ಬೋದು. ಬನ್ನಿ, ಈ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಯಾವೆಲ್ಲ ಮತಗಳು ಯಾರೆಲ್ಲ ಯಾವ ಪಕ್ಷದ ಅಭ್ಯರ್ಥಿಗಳ ಕಡೆ ಇದ್ದಾರೆ ಎಂಬುದನ್ನ ಕೇಳ್ಬಿಡೋಣ. ಏನಣ್ಣ ಇಲ್ಲಿ ಹೆಂಗಿದೆ ಅಣ್ಣ ಎಲೆಕ್ಷನ್ ಟ್ರೆಂಡು? ಚೆನ್ನಾಗಿದೆ ಸರ್, ಫುಲ್ ಫೈಟ್ ಇದೆ. ಕಾಂಗ್ರೆಸ್ BJP ಎಲ್ಲ ಫುಲ್ ಫೈಟ್ ಇದೆ. ನೋಡೋಣ, ಲೆಟ್ ಮಿ ಸಿ. ಓಕೆ, ಅಲ್ಲ ಇಲ್ಲಿ ಇಷ್ಟು ದಿವಸ ಇಲ್ಲಿ ಕಾಂಗ್ರೆಸ್ನ ಈಗ ಏನು ಅಲ್ಲಿ ರವಿಕುಮಾರ್ ಇದ್ದಾರೆ, JDSನಿಂದ ಈಗ ಕಾಂಗ್ರೆಸ್ಗೆ ಹೋಗಿರೋರು. ಅವರು ಇದೇ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಅವ್ರ ಪತ್ನಿ ಮೆಂಬರ್ ಆಗಿ ಅಧ್ಯಕ್ಷರು ಆಗಿರೋದು ಇದೇ ಕ್ಷೇತ್ರದಿಂದ. ಸೊ ಇಲ್ಲಿ ಹೆಂಗೆ ಸಾಧ್ಯ ಇಲ್ಲಿ BJP ಮತ್ತು ಕಾಂಗ್ರೆಸ್ ಆಗೋದಕ್ಕೆ? JDS ಇಲ್ವಾ ಇಲ್ಲಿ? ಸರ್ ಇದೆ, JDS ಇದೆ, ಹಂಗೆ ಇಲ್ಲ ಅಂತ ಹೇಳ್ತಿಲ್ಲ. ಸೊ ಇವಾಗ ಏನಾಗಿದೆ, ಸ್ವಲ್ಪ ಕ್ಯಾಂಡಿಡೇಟ್ಸ್ ಚೆನ್ನಾಗಿರಬೇಕು, ಜನ ನೋಡ್ಬಿಟ್ಟು ಓಟ್ ಹಾಕ್ತಾರೆ. ಸೊ ಹಂಗಾಗಿ ಸ್ವಲ್ಪ ಕ್ಯಾಂಡಿಡೇಟ್ಸ್ ಗುರ್ತಿಸ್ಕೋಬೇಕು ಜನ ನೋಡೋಕ್ಕೋಸ್ಕರ. ಸೊ ಹಂಗಾಗಿ BJPಯಲ್ಲೂ ಚೆನ್ನಾಗಿದ್ದಾರೆ ಕ್ಯಾಂಡಿಡೇಟು, ಕಾಂಗ್ರೆಸ್ಸಲ್ಲೂ ಚೆನ್ನಾಗಿದ್ದಾರೆ. ಸೊ ಎರಡಕ್ಕೂ ತುಂಬ ಫೈಟ್ ಇದೆ ಸರ್. ಇಲ್ಲಿ ಯಾವ ಥರ ಗುರುತಿಸ್ಕೊಂಡಿದ್ದಾರೆ ಈಗ BJP ಆಗಿರ್ಬೋದು ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಾಗಿರ್ಬೋದು, ಯಾವ ಥರ ಗುರುತಿಸ್ಕೊಂಡಿದ್ದಾರೆ? ಮತ್ತು ಅಮ್ಮಾಜಮ್ಮ ಅವರು ಈ ಕಡೆ ಏನಾದರೂ ಅವ್ರಿಗೇನಾದರೂ ಅನುಕಂಪದಲ್ಲಿ ಈ ಕಡೆ ಏನಾದರೂ ಇದೆಯಾ ಸರ್? ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ಇವಾಗ ನೋಡಿ, ಇವಾಗ ಹೆಂಗೆ ಅಂತಂದರೆ ಇವಾಗ ಲೈಕ್ ಜನಗಳು ಗುಡ್ ಕ್ಯಾಂಡಿಡೇಟ್ ಇದ್ದರೆ ಮಾತ್ರನೇ ಲೈಕ್ ವೋಟ್ ಮಾಡೋದು. ಅವ್ರ ಅಮ್ಮಾಜಮ್ಮ ಅವರು ಇಲ್ಲಿಗೇನು ಬಂದಿಲ್ಲ ಹೇಳ್ಬೇಕಂತಂದ್ರೆ. ಅವರು ವಿಸಿಟ್ ಮಾಡ್ತಿದ್ದಾರೆ. ಈಗೆಲ್ಲ MLA ಯಾರೇ ನಿಂತ್ಕೋಬೇಕು ಅಂತಿದ್ರು ಅವ್ರು ಪ್ರತಿ ಹಳ್ಳಿಗೂ ವಿಸಿಟ್ ಮಾಡ್ತಾ ಇದ್ದಾರೆ ಈಗ. ಸೊ ಲೆಟ್ ಮಿ ಸಿ ವಾಟ್ ವಿಲ್ ಹ್ಯಾಪನ್. ಇದು ನಿಖಿಲ್ ಅಣ್ಣವರು ತಾವರೆಕೆರೆ ಗ್ರಾಮದಲ್ಲಿ ಅಂಗಡಿ ಇಟ್ಟಿರ್ತಕ್ಕಂಥ ನಿಖಿಲ್ ಅಣ್ಣವರು ಹೇಳ್ತಕ್ಕಂಥ ಮಾತು. ಪ್ರಮುಖವಾಗಿ ಜನಗಳು ಯಾರನ್ನ ಯಾವ ಅಭ್ಯರ್ಥಿನ ಬಯಸ್ತಿರ್ತಕ್ಕಂಥದ್ದು ಸರ್? ಬಹುಜನ ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತಿನ ದಿನ 106 ವರ್ಷ ಆಗಿದೆ. ಬಡವರಿಗೆ ಶಿರಾ ಕ್ಷೇತ್ರದಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಪುಣ್ಯಾತ್ಮರು ಹೇಳಿರಿ. ಇವತ್ತು ಸಾಕಷ್ಟು ಜನ ತಾವರೆಕೆರೆಯಲ್ಲಿ ಜಮೀನು ಜೀವನ ಮಾಡೋಕ್ಕೆ ನಂಬ್ಕೊಂಡಿದ್ದಂಥ ಜಮೀನು ಅದೇ ಜಾರಿನ ಚಂದ್ರ ಇವತ್ತು ಸರ್ಕಾರಕ್ಕೆ ಬರೆದಿದ್ದಾನೆ ಮಟನ್ ಕೊಯ್ದು ಹೊರದೇಶಕ್ಕೆ ಕಳ್ಸೋಕ್ಕೆ. ಇದರಿಂದ ನಮ್ಮ ತಾವರೆಕೆರೆ ವ್ಯಾಪ್ತಿನಲ್ಲಿ ಏನು ಮಾಡಿದ್ದಾರೆ ತೋರಿಸ್ಕೊಟ್ಬಿಟ್ರು. ಅದನ್ನು ನಾನು ಇವತ್ತು ನೇರವಾಗಿ ಮಾತಾಡ್ತಾ ಇದ್ದೀನಿ. ಕಳ್ಳುಂಬೆಳ್ಳ ಕ್ಷೇತ್ರದಲ್ಲಿ MLA ತಾರೀಕಿನಿಂದಲೂ ಕೂಡ ಶಿರಾಕ್ಕೆ ಮಾಡಿರೋದು ಯಾರಿಗೂ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದು ಬಿಟ್ಟು ಸುಮ್ಮನೆ ತರವಲ್ದವೆಲ್ಲ ಹೇಳೋಂಥ ಪ್ರಚಾರ ಮಾಡ್ತಕ್ಕಂಥದ್ದು ಸುಳ್ಳು. ಇದೇ ಕಾಂಗ್ರೆಸ್ನವರು ಓಟಿಗೋಸ್ಕರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅಂತ ಹೇಳ್ಕೊಂತವ್ರೆ. ಬಿಡೆ ಬಾಂಚೋದಿದು ಕಟ್ಟಿರೋ ಮನೆ ಕಿತ್ತಾಕ್ಬೇಕಾದ್ರೆ ಯಾರ ಅಪ್ಪನ ಕೈಲೂ ಸಾಧ್ಯವಿಲ್ಲ. ಅದಾಗಿ ಅದು ಬೀಳಬೇಕು. ಇದನ್ನು ಸಂಕಟ ಬಂದಾಗ ಹೆಂಗಟ್ರಾಮಣ ಸಂಕಟ ಈ ತೀರಿದ ಮೇಲೆ ನಾನೆಲ್ಲ ಕಾಣೋಣ. ಇವತ್ತಿನ ದಿನ SC STಗಳು ಮನವರಿಕೆ ಮಾಡಿಕೊಂಡು ಇವತ್ತು ನಮ್ಮ ಶಿರಾ ಕ್ಷೇತ್ರದಲ್ಲಿ ಬಾಳಿ ಬದುಕಿರೋ ಮಂತಾನ BJP, ಕಾಂಗ್ರೆಸ್ ಕಣ್ಕಾಣದ್ದು, JDS ಜನಬಂಧಿಗರು. BJP ಬಾಳಿ ಬದುಕಿನ ಮಂತಾನ. ಇವತ್ತು ನನ್ನ ಅನುಭವಕ್ಕೆ ಇಂದಿರಾ ಗಾಂಧಿ ಪ್ರಧಾನಿಯಾದ ತಾರೀಕಿನಿಂದಲೂ ಕೂಡ ನಾನು ಅನುಭವಿಸಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಶಿರಾಕ್ ಮಾಡೋದು ಒಂದು ಬಿಟ್ಟೈತಂದರೆ ಇಡೀ ನಮ್ಮ ತಾವರೆಕೆರೆ ಗೌಡಗೆರೆ ಹೋಬಳಿ 22-23 ವರ್ಷ ನಾನು DSS ಹೋಬಳಿ ಅಧ್ಯಕ್ಷರಾಗಿ ಇವತ್ತು ಅವರಿಗೆ ಅನ್ವಯಿಸಿರ್ತಕ್ಕಂಥವ್ರು ಮಾತಾಡ್ಬೋದು ಅಷ್ಟೇ. ನಾನು ಅಪ್ಪನಿಗೂ ಕೇರ್ ಮಾಡಲ್ಲ ನಾನು. ಸರ್, ಈಗ ರಾಜೇಶ್ ಗೌಡರು ಹೊಸಬ್ರಲ್ಲ ಇಲ್ಲಿ? ರಾಜೇಶ್ ಗೌಡರು ಹೊಸಗೂರು ಅಂದರೆ ಇವತ್ತು ಅವರು ತಂದೆಯವರು 4 ಟರ್ಮು ಸರ್ಕಾರದಲ್ಲಿ MP ಗಳಾಗಿದ್ದಾರೆ. ಇವತ್ತು ಅವರು ಮಾಡಿರ್ತಕ್ಕಂಥ ಕರ್ತವ್ಯನ ಇವತ್ತು ಯಾರೂ ಮಾಡಿಲ್ಲ. ಇದರಿಂದ ಅವನ ಮಗ ನಿಂತಿರೋದು ಆಲ್ರೆಡಿ ಡಾಕ್ಟ್ರು ಕೆಲಸ ಬಿಟ್ಟು ರಾಜೀನಾಮೆ ಕೊಟ್ಟು ಇವತ್ತು ಎಲೆಕ್ಷನ್ನಿಗೆ ನಿಂತಿದ್ದಾರೆ. ನಮ್ಮ ಶಿರಾ ಕ್ಷೇತ್ರಕ್ಕೆ BJP ಸರ್ಕಾರ ತಂದೇ ತರಬೇಕು ಅಂತ ಹೇಳಿಬಿಟ್ಟು ಇಡೀ ನಮ್ಮ ಶಿರಾ ತಾಲೂಕಿನಲ್ಲಿ ಒಲವಿದೆ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಸರ್, ಇಲ್ಲಿ ಒಂದು ಕ್ಷೇತ್ರದಲ್ಲಿ
ಯಾವ ಅಭ್ಯರ್ಥಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಸರ್ ಇಲ್ಲಿ? ಸರ್ ರಾಜೇಶ್ ಗೌಡ್ರು ಬಿಟ್ಟು ಇನ್ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲ ಸರ್ ಇಲ್ಲಿ. ರಾಜೇಶ್ ಗೌಡ್ರು ಗೆದ್ದೇ ಗೆಲ್ತಾರೆ, ರಾಜೇಶ್ ಗೌಡ್ರೆ ಗೆಲ್ಲೋದು. ಯಾಕಂದರೆ ರಾಜೇಶ್ ಗೌಡ್ರು ನೀವು ಹೊಸಬ್ರು ಅಂದ್ರಿ ಸರ್, ತಾಲೂಕಿಗೆ ಹೊಸಬ್ರಲ್ಲ ಅವರು, ಇದೇ ತಾಲೂಕ್ನವರು. ಗೌಡ್ಗೆರೆ ಇದು ಎಂಥದ್ದು ಹುಲಿಕುಂಟೆ ಹೋಬಳಿ ಅಷ್ಟೇ, ಅವ್ರು ಶಿರಾ ತಾಲೂಕ್ನವರೇ, ಅವ್ರು ಹಳಬ್ರೆ ಇಲ್ಲಿಗೆ. ಇನ್ನು ಜಯಚಂದ್ರ ಅವರು ವಲಸೆ ಬಂದಿರೋರು, ಕಾಯ್ತಿಮ್ನಳ್ಳಿನವರು ಅವರು. ಅದಕ್ಕೆ ಅವ್ರಿಗೆ ಡೌಟೇ ಸರ್, ಅವ್ರು ಗೆಲ್ಲದೆ BJP. ಅದೇ ಹೆಂಗೆ, ಯಾವ ನಂಬಿಕೆ ಮೇಲೆ ಹೇಳ್ತೀರಿ? ಯಾಕಂದರೆ ಈ ಹಿಂದೆ ಯಾವುದೇ ಚುನಾವಣೆಗಳಲ್ಲಿ ಸ್ಪರ್ಧಿಸಿರಲಿಲ್ಲ, ಮತ್ತು ಈ ಹಿಂದೆ ಏನೋ ಹಿಂದೆ ಸೋತಂಥ ಇವರು ಜಯಚಂದ್ರ ಅವರು ಕೂಡ ನಾನು ಸಾಕಷ್ಟು ಅಭಿವೃದ್ಧಿಗಳ ಕೆಲಸಗಳು ಮಾಡಿದ್ದೀನಿ, 2,500 ಕೋಟಿಯಿಂದ ಹಣ ತಂದು ಸಾಕಷ್ಟು ಶಿರಾ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಅಭಿವೃದ್ಧಿ ಅಲೆ ಮುಂದೆ ಯಾವುದೆಲ್ಲ ಎಕ್ಸಾಂಪಲ್ ತೋರಿಸ್ತಾ ಇದ್ದಾರೆ ನಿಮ್ಮ ಅಭ್ಯರ್ಥಿಗಳು, ಮತ್ತು ನೀವೆಲ್ಲ ಏನೆಲ್ಲ ಜನಗಳಿಗೆ ಹೇಳಿ ನೀವು ಮತ ಕೇಳ್ತಾ ಅಂತ ಪ್ರಯತ್ನ ಮಾಡ್ತಿದ್ರಿ ತಾವು? ಒಂದೇ ಒಂದು ಏರಿಯಾದಾಗ ತೋರಿಸ್ತೀನಿ, ಜಯಚಂದ್ರ ಸಾಹೇಬ್ರು ಎಲ್ಲಿ ಏನು ಕೆಲಸ ಮಾಡೋರೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಏರಿಯಾದಾಗ ತೋರಿಸ್ತೀನಿ. ಮೇಲ್ಗಡೆ ಬಂಕಾಪುರ ಅಂತ ಇದೆ, ಅಲ್ಲೋ ಹೋಗಿ ನೋಡ್ಬಿಡಿ, ಅದೊಂದು ಏರಿಯಾ ಸಾಕು. ನೋಡಿದ್ರೆ ಸ್ವಲ್ಪ ಗೊತ್ತಾಗುತ್ತೆ ಜಯಚಂದ್ರ ಅವ್ರು ಏನು ಅಭಿವೃದ್ಧಿ ಮಾಡೋರೆ ಬಿಟ್ಟವ್ರೆ ಅನ್ನೋದು ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ಈಗ ತಾನೇ ಒಬ್ರು ಅಣ್ಣ ಬೈಕಲ್ಲಿ ಸ್ಪೀಡಾಗಿ ಬಂದರು, ಬನ್ನಿ ಅವ್ರೇನು ಮಾತಾಡ್ತಾರೆ ಕೇಳಿ ಅವ್ರನ್ನ ಮಾತಾಡೋ ಅಂತ ಪ್ರಯತ್ನ ಮಾಡೋಣ. ಅಣ್ಣ, ಯಾವ್ದು ಗೆಲ್ತಣ್ಣ ಇಲ್ಲಿ? ಇಲ್ಲಿ 100% ಕಾಂಗ್ರೆಸ್ ಅಭ್ಯರ್ಥಿ ಆದಂಥ TB ಜಯಚಂದ್ರ ಅವರೇ ಗೆಲ್ಲೋದು. ಹೆಂಗೆ ಹೇಳ್ತೀರಣ್ಣ ಇಲ್ಲಿ? ಯಾಕೆಂದರೆ ಲಾಸ್ಟ್ ಟೈಮು 2,500 ಕೋಟಿ ತಗೊಂಬಂದು ಅನುದಾನ ತಗೊಂಬಂದು ಎಲ್ಲ ರೀತಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಹೋದ ಸಾರಿ ಅಭಿವೃದ್ಧಿಗೆ ಸೋಲಾಗಿದೆ ಹೊರತು ಸಿಂಪತಿ ಗೆಲುವಾಗಿದೆ. ಆದ್ದರಿಂದ ಇವಾಗ ಜನಗಳಿಗೆ ಅವೇರ್ನೆಸ್ ಆಗಿದೆ. ಈ ಸಾರಿ ಯಾವುದೇ ಕಾರಣಕ್ಕೂ ಪೂರ್ವ ಕುಟ್ಟ ಸೂರ್ಯ ಪಶ್ಚಿಮ ಕುಟ್ಟಿರೂ ಈ ಸಾರಿ ಗೆಲ್ಲದೆ TB ಜಯಚಂದ್ರ ಅವರು. ಸರ್, ಈಗ ಇಲ್ಲಿ ಯಾರು ಒಂದು ಹೆಸರು ಮುಂಚೂಣಿಯಲ್ಲಿದೆ ಸರ್? ಸರ್, ಈ ಭಾಗದಲ್ಲಿ ನಮ್ಮ ಹೋಬಳಿವಾರು ಅಂಕಿಅಂಶ ಗಣತಿ ತಗೊಂಡಾಗ ಕಾಂಗ್ರೆಸ್ ಮುನ್ನಡೆ ಇದೆ. ಯಾಕಂದರೆ ಒಬ್ಬ ಅನುಭವ ರಾಜಕಾರಣಿ ಸನ್ಮಾನ್ಯ ಶ್ರೀ TB ಜಯಚಂದ್ರ ಅವರು ಅನುಭವ ರಾಜಕಾರಣಿ, ಹೆಚ್ಚಿಗೆ ಕೆಲಸ ಕಾರ್ಯ ಮಾಡಿದ್ದಾರೆ ನಮ್ಮ ಭಾಗದಲ್ಲಿ. ಈಗ ಇಲ್ಲಿ ಒಂದು ಸುವರ್ಣಮುಖಿ ನದಿ ಹಳ್ಳ ಹೋಗುತ್ತೆ, ಈ ಭಾಗದಲ್ಲೇ ಸುಮಾರು ಒಂದು 10 ಚೆಕ್ ಡ್ಯಾಮ್ ಮಾಡಿದ್ದಾರೆ. ಅಂದರೆ ಅಂತರ್ಜಲ ಮಟ್ಟ ಅಭಿವೃದ್ಧಿಗೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ ಇಲ್ಲಿ. ಅದಕ್ಕೋಸ್ಕರ ನಾವು ಜಯಚಂದ್ರ ಅವ್ರನ್ನ ಬೆಂಬಲಿಸ್ತಾ ಇದ್ವಿ ಈ ಭಾಗದಲ್ಲಿ. ಸರ್, ಏನು ಸರ್ ಇಲ್ಲಿ ಏನು ನಡೀತಾ ಇದೆ ಇಲ್ಲಿ ಶಿರಾ ಕ್ಷೇತ್ರದಲ್ಲಿ? ಫೈನಲ್ ಈಗ 3 ಪಕ್ಷದವರು ಗೆಲ್ತಾರೆ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ರಾಜೇಶ್ ಗೌಡ್ರು ಗೆದ್ದೇ ಗೆಲ್ತಾರೆ ಅಂತಾರೆ, ಮತ್ತು ಇನ್ನು ಕೆಲವರು ಜಯಚಂದ್ರ ಅವ್ರು ಗೆದ್ದೇ ಗೆಲ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏನಿದು ನೀವು ನೋಡಿದ ಪ್ರಕಾರ ಯಾರು ಇಲ್ಲಿ ಗೆಲ್ಬೋದು ಸರ್? ಇಲ್ಲಿ ಈ ಸಾರಿ ಜನರ ನಾಡಿ ಮಿಡಿತ, ಲೀಡ್ರು ಬೇಕಾಗಿಲ್ಲ, ಮತದಾರರು ನಿರ್ಧರಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಬದಲಾವಣೆ ತರಬೇಕು ಅಂತ. ಯಾಕೆಂದರೆ 10 ವರ್ಷ ಪ್ರಭಾವಿ ಸಚಿವರಾದಾಗ, 5 ವರ್ಷ ಪ್ರಭಾವಿ ಸಚಿವರಾಗಿದ್ದರು, ಒಂದು ಸರಿ ಶಾಸಕರಾಗಿದ್ದರು ಜಯಚಂದ್ರ ಅವರು ಅಂಥ ಏನು ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಅದ್ರ ಜೊತೆಗೆ ಸತ್ಯನಾರಾಯಣಪ್ಪ ಅವರು ಹೋದ ಸರಿ ನಾವೆಲ್ಲ JDSಗೆ ಮಾಡಿದ್ವಿ. ಆದರೆ ಈ ಸರಿ ಜನರ ನಾಡಿ ಮಿಡಿತ, ಮತದಾರರು ಬದಲಾವಣೆ ತರಬೇಕು, ಬದಲಾವಣೆ ತಂದರೆ ನಮ್ಮ ಅಭಿವೃದ್ಧಿ ಆಗುತ್ತೆ. ಯಾಕೆಂದರೆ 2 ವರ್ಷ ಸರ್ಕಾರ ಇದೆ, ಮೇಲೆ ಮೋದಿಯವರಾದ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಆಮೇಲೆ ಯಡಿಯೂರಪ್ಪರವರ ಆಡಳಿತ ಇದೆ. ಈಗಿರೋದ್ರಿಂದ ಜನರು ಏನು ಅಂದ್ಕೊಂಡವ್ರೆ ಅಂತ ಅಂದರೆ, ಜನರಿಗೆ ಅರ್ಥ ಆಗಿದೆ ಈ ಸಾರಿ ನಾವು BJPಗೆ ಹಾಕಿದರೆ ನಾವು ಖಂಡಿತವಾಗ್ಲೂ ನಮ್ಮ ಶಿರಾ ತಾಲೂಕು ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ರಾಜೇಶ್ ಗೌಡ್ರಂಥ ಸೌಮ್ಯ ಸ್ವಭಾವದ ಮತ್ತು ಸಮರ್ಥ ನಾಯಕ. ಯಾಕೆಂದರೆ ಯೂತ್ಸು ಅವ್ರಿಗೆ ಇನ್ನೂ 4-5 ಸರಿ ಎಲೆಕ್ಷನ್ ನಿಂತ್ಕೊಳ್ಳೋಂಥ ಸಾಮರ್ಥ್ಯ ಇದೆ. ಅದ್ರ ಜೊತೆಗೆ ಅವ್ರದ್ದೇ ಆದಂಥ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಧಾರ್ಮಿಕ ಕ್ಷೇತ್ರಕ್ಕಾಗಲಿ, ಸ್ಕೂಲ್ಗಳಿಗಾಗಲಿ, ಶಿಕ್ಷಣಕ್ಕಾಗಲಿ, ಆಮೇಲೆ ಕೋವಿಡ್ ಟೈಮಲ್ಲಿ ಇದರಲ್ಲಿ ತುಂಬ ಇದನ್ನು ಅಭಿವೃದ್ಧಿ ಕೆಲಸ ಮಾಡ್ತಾವ್ರು. ಅವ್ರದ್ದೇ ಆದಂಥ ಸ್ಯಾನಿಟೈಸರು, ಮಾಸ್ಕು, ಈ ಥರ ಎಲ್ಲ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಅದ್ರ ಜನರ ನಾಡಿ ಮಿಡ್ತಾ ಏನಿದೆ ಅಂದರೆ ಈ ಸರಿ ರಾಜೇಶ್ ಗೌಡ್ರನ್ನ ಗೆಲ್ಲಿಸಬೇಕು. ಅದರಲ್ಲಿ ನಮ್ಮ ಶಿರಾ ತಾಲೂಕು ಶಾಶ್ವತ ನೀರಾವರಿಗೋಸ್ಕರ ಈ ಸರಿ ಮಾಡಲೇಬೇಕು. ಶಾಶ್ವತ ನೀರಾವರಿ ಬರಬೇಕು. ತುಂಬ ಹಿಂದುಳಿದು ಹೋಗಿದೆ. ಆಮೇಲೆ ಶಾಶ್ವತವಾದಂಥ ಸಮಸ್ಯೆಗಳಿದೆ, ಅದೆಲ್ಲ ಬಗೆಹರಬೇಕು ಅಂದರೆ ಸರ್ಕಾರ ಇರಬೇಕು. ಸರ್ಕಾರ ಇರೋ ಪಕ್ಷಕ್ಕೆ ನಾವು ಓಟ್ ಹಾಕಿದ್ರೆ ಮಾತ್ರ ಅದು ಬದಲಾವಣೆ ಆಗೋಕ್ಕೆ ಸಾಧ್ಯ ಅಂತ ಜನರ ನಾಡಿ ಮಿಡ್ತಾ ಇದೆ. ಈ ಸರಿ ಬದಲಾಗುತ್ತೆ. ಈ ಸರಿ ರಾಜೇಶ್ ಗೌಡ್ರು ಖಂಡಿತವಾಗ್ಲೂ ಗೆಲ್ತಾರೆ. ಸಾಕಷ್ಟು ರಾಜೇಶ್ ಗೌಡ್ರು ಕೆಲಸ ಮಾಡಿದ್ದಾರೆ, ಮತ್ತು TB ಜಯಚಂದ್ರ ಅವರು ಕೂಡ ಕೆಲಸ ಮಾಡಿದ್ದಾರೆ. ಅವ್ರ ಪರವಾಗೂ ಮಾತಾಡ್ತಾರೆ, ಇವ್ರ ಪರವಾಗೂ ಮಾತಾಡ್ತಾರೆ. ಕೊನೆ ಭಾಗದಲ್ಲಿ ನಮ್ಮ ಟಿ ಅಂಗಡಿ ಅವರು ಹೇಳೋ ಪ್ರಕಾರ 3 ಪಕ್ಷದವರು ಸುಮಾರು 2,000-3 ಸಾವಿರ ಅಂತರದಲ್ಲಿ ಯಾರು ಬೇಕಾದ್ರೂ ಗೆಲ್ಬೋದು ಅಂತ ಹೇಳ್ತಾ ಇದ್ದಾರೆ. ಚಿರಂಜೀವಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಬುಲೆಟ್ ರಿಪೋರ್ಟಿಂಗ್ ಈಗ ಶಿರಾ ನಗರಕ್ಕೆ ಬಂದಿದೆ. ನಿಜಕ್ಕೂ ಶಿರಾ ನಗರವನ್ನು ನೋಡ್ತಾ ಇದ್ರೆ ಇಲ್ಲಿ 2 ಬಾರಿ ಗೆದ್ದು 2 ಬಾರಿ ಕೂಡ ಸಚಿವರಾಗಿದ್ದಂಥ
ಜಯಚಂದ್ರ ಅವರು ನಿಜಕ್ಕೂ ಇಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಂಬುದು ಇಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಹೋಗುತ್ತೆ. ನೀವು ನನ್ನ ಎಡಭಾಗದಲ್ಲಿ ನೋಡಿದ್ರೆ ಈಗ ಒಂದು ಶಿರಾದ ಒಂದು ಕಂಪ್ಲೀಟ್ ಚಿತ್ರಣ ಸಿಗುತ್ತೆ. ನಿಜಕ್ಕೂ ಇದು ಇನ್ನು ಸುಮಾರು 4 ಬಾರಿ ಗೆದ್ದಂಥ ಸಚಿವರು ಜಯಚಂದ್ರ ಅವರು ಮಾಡಿದಂಥ ಅಭಿವೃದ್ಧಿನ ಅಂತ ಹೇಳಿ ನಿಜಕ್ಕೂ ಎಲ್ರಿಗೂ ಒಂದು ಅನುಮಾನ ಬರ್ತಕ್ಕಂಥದ್ದು. ಯಾಕಂದರೆ ಈ ಶಿರಾ ನಗರಕ್ಕೆ ಇರೋ ಒಂದು ಹೆಸರಿಗೂ ಮತ್ತು ಈ ಒಂದು ಡೆವಲಪ್ಮೆಂಟ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗಿಲ್ಲ, ಒಂದು ಬಸ್ ನಿಲ್ದಾಣ ಸರಿಯಾಗಿಲ್ಲ, ಮತ್ತು ಇಲ್ಲಿ ಒಂದು ಇದುವರೆಗೂ ಕೂಡ ಒಂದು ಆಟೋಗಳು ನಿಂತ್ಕೊಳ್ಳೋದಕ್ಕೂ ಒಂದು ಸರಿಯಾದಂಥ ನಿಲ್ದಾಣ ಇಲ್ಲ. ಪ್ರತಿಯೊಂದು ಕೂಡ ಎಲ್ಲ ಹೈವೇ ಸೈಡೇ ನಡೀಬೇಕು. ಈ ಹೈವೇ ಸೈಡ್ ನಡೀತಾ ಇರೋದ್ರಿಂದ ಪ್ರತಿದಿನ ಕೂಡ ಏನು ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಮಧ್ಯೆ ಮತ್ತು ಪೊಲೀಸ್ ಅಧಿಕಾರಿಗಳ ಮಧ್ಯೆ ಸಣ್ಣ ಪುಟ್ಟ ಜಗಳಗಳು ನಡೀತಾನೇ ಇರುತ್ತವೆ. ಹೀಗಾಗಿ ಏನು ಈ ಒಂದು ಶಿರಾ ಟೌನ್ ಏನಿದೆ, ಈ ಶಿರಾ ಟೌನ್ ನಿಜಕ್ಕೂ ಅಭಿವೃದ್ಧಿಯಿಂದ ಈಚೆ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ 4 ಸರಿ ಗೆದ್ದಂಥ ಟಿ ಬಿ ಜಯಚಂದ್ರ ಅವರು ಸಾಕಷ್ಟು ಅಭಿವೃದ್ಧಿಗಳ ಮಾಡ್ಬೋದಿತ್ತು. ಆದರೆ ಇದುವರೆಗೂ ಕೂಡ ಶಿರಾ ಟೌನ್ ಬಗ್ಗೆ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ. ಅವರೇ ಹೇಳ್ತಾ ಇದ್ದಾರೆ, ಏನೋ ಚುನಾವಣೆ ಪ್ರಚಾರಕ್ಕೆ ಈಗ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಲ್ಲೆಲ್ಲ ಹೇಳ್ತಾ ಇದ್ದಾರೆ, ನಮಗೆ ಎಲ್ಲೂ ಕೂಡ ಅಭಿವೃದ್ಧಿಯ ಕುಂಠಿತ ಆಗಿಲ್ಲ, ಎಲ್ಲ ಕಡೆಯೂ ಕೂಡ ಅಭಿವೃದ್ಧಿ ಮಾಡಿದ್ದೀವಿ. ಈಗಾಗಲೇ ಸುಮಾರು 2,500 ಕೋಟಿಯಷ್ಟು ನಾವು ಸಾಕಷ್ಟು ಹಣವನ್ನು ತಂದು ಶಿರಾ ನಗರ ಸೇರಿದಂತೆ ಮತ್ತು ಶಿರಾ ತಾಲೂಕಿನೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ಮಾತು. ಆದರೆ ಈ ಒಂದು ಸಿಚುವೇಶನ್ ನೋಡ್ತಾ ಇದ್ದರೆ ನಿಜಕ್ಕೂ ಒಂದು ಇದೇನಾ ಶಿರಾ ನಗರ ಅಂತ ಎಂಬುದು ಒಂದು ಅನುಮಾನ ಬರುತ್ತೆ. ನೋಡ್ಬೋದು ಇಲ್ಲಿ ಈ ಒಂದು ಶಿರಾ ನಗರದಲ್ಲಿ ತೆಳ್ಳಗಾಡಿ ಮೂಲಕ ಒಂದು ಫುಡ್ ಮಾಡುವಂಥ ಏನೋ ಹೋಟೆಲ್ ನಡೆಸೋಂಥ ಹೋಟೆಲ್ನವರು ಕೂಡ ಒಂದು ಹೈವೇನಲ್ಲಿ ಬಂದು ಇದ್ದಾರೆ. ಈಗ ನಾವು ಏನು ನಡ್ಕೊಂಡು ತೋರಿಸ್ತಾ ಇದ್ದೀವಿ, ಇದು ಬೆಂಗಳೂರು ಮತ್ತು ಪುಣೆ ಸಂಪರ್ಕಿಸುವಂಥ ಹೈವೇ. ಈ ಹೈವೇ ಈ ಮಟ್ಟಕ್ಕಾಗಿದೆ. ಈ ಹೈವೇನಲ್ಲೇ ಇಷ್ಟೊಂದು ಥರ ಏನೋ ರಸ್ತೆ ಬದಿಯಲ್ಲೇ ಬಂದು ಇಷ್ಟೊಂದು ಸಾಕಷ್ಟು ರೀತಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತದೆ ಅಂದರೆ ತುಂಬ ಕಷ್ಟ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಮಾರ್ಕೆಟ್ ವ್ಯವಸ್ಥೆ ಇಲ್ಲ. ಮೇಯ್ನಾಗಿ ಹೇಳಬೇಕು ಅಂದರೆ ಯಾವುದೋ ಒಂದು ಹಳೇ ಸರ್ಕಾರಿ ಸ್ಕೂಲಲ್ಲಿ ಈ ಒಂದು ಮಾರ್ಕೆಟನ್ನು ಮಾಡಿರ್ತಕ್ಕಂಥದ್ದು. ಇಡೀ ಶಿರಾ ರೌಂಡ್ ಹಾಕಿದ್ರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಮಾರ್ಕೆಟ್ ವ್ಯವಸ್ಥೆ ಇಲ್ಲ. ಇಲ್ಲಿ ಬಹುದಿನಗಳಿಂದ ಸಾಕಷ್ಟು ರೀತಿಯಲ್ಲಿ ಈ ಒಂದು ಶಿರಾಗೆ ಸಂಬಂಧಪಟ್ಟಂತೆ, ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಸುಮಾರು 25 ವರ್ಷದಿಂದ ಶಿರಾ ಗ್ರಾಹಕರಾಗಿರ್ಬೋದು ಮತ್ತು ಶಿರಾ ಇಲ್ಲಿ ವ್ಯಾಪಾರಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಪ್ರತಿಯೊಬ್ಬ ಸಚಿವನಾಗಿರ್ಬೋದು, ಪ್ರತಿಯೊಬ್ಬ ಇಲ್ಲಿ ಗೆಲ್ಲೋಂಥ MLA ಆಗಿರ್ಬೋದು, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಮನವಿ ಕೊಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಅಭಿವೃದ್ಧಿ ಆಗಿಲ್ಲ. ಕಳೆದ ಬಾರಿ ಶಾಸಕರಾಗಿದ್ದಂಥ ಏನು ಸತ್ಯನಾರಾಯಣ ಇದ್ದಾರೆ, ಅವರು ಕೂಡ ಒಂದು ಆಶ್ವಾಸನೆ ಕೊಟ್ಟಿರು ಇಲ್ಲಿನ ಶಿರಾ ನಗರದ ಜನತೆಗೆ. ಈ ಬಾರಿ ಇಲ್ಲಿ ಯಾವುದೇ ರೀತಿಯಾದಂಥ ಕಳಪೆ ಇಲ್ಲ, ಎಲ್ಲ ರೀತಿಯಾದ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳಿ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಇದೆಲ್ಲ ನೋಡ್ತಾ ಇದ್ದರೆ ನಿಜಕ್ಕೂ ಇಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಬನ್ನಿ, ಈಗ ಇಲ್ಲಿ ನಮ್ಮೊಂದಿಗೆ ಒಬ್ಬರು ತಳ್ಳಗಾಡಿಯಲ್ಲಿ ಏನೋ ಹಣ್ಣುಗಳನ್ನು ಇಟ್ಟು ಮಾರ್ತಿರತಕ್ಕಂಥ ಒಬ್ಬರು ವ್ಯಾಪಾರಸ್ಥರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತಾನ. ಸರ್, ಇಲ್ಲಿ ಮಾರ್ಕೆಟ್ ಇಲ್ವಾ ಸರ್? ಇಲ್ಲಿ ಸದ್ಯಕ್ಕೆ ಮಾರ್ಕೆಟ್ ಇಲ್ಲ. ಓಕೆ, ಇದು ಗೌರ್ಮೆಂಟ್ ಬಸ್, ಇದು ನಂದಿನಿ ಬೇಕೆ ಮುಂದೆ ಇಲ್ಲಿ 100 ರೂಪಾಯಿ ಇದು ಕಟ್ಟಿ ವ್ಯಾಪಾರ ಮಾಡ್ತಾರೆ. ಓಕೆ, ಅಲ್ಲ ಇಲ್ಲಿ ಯಾಕೆ ಇಲ್ಲಿ ಮಾರ್ಕೆಟ್ ವ್ಯವಸ್ಥೆ ಇಲ್ವಾ? ಇಲ್ಲಿ ಯಾಕೆ ಎಷ್ಟು ವರ್ಷದಿಂದ ಇಲ್ಲಿ ನಡೆಯುತ್ತಿಲ್ಲ? ಇಲ್ಲಿ ಮಾರ್ಕೆಟ್ ವ್ಯವಸ್ಥೆ ಯಾವುದೂ ಇಲ್ಲ. ಓಕೆ, ಇಲ್ಲಿ ಮಾರ್ಕೆಟ್ ಅಲ್ಲ ಇದೆ, ಈ ಗಾಡಿ ಅಲ್ಲಿ ನಿಂತ್ಕೊಂಡು ಜಾಗ ಇರಲ್ಲ, ಅದಕ್ಕೋಸ್ಕರ ಇಲ್ಲಿ ಫುಟ್ಪಾತ್ ಮೇಲೆ ಮಾಡ್ಕೊಂತಾರೆ. ಅಲ್ಲ, ಈಗ ಇಲ್ಲಿ ವೀಕ್ಲಿ ಒಂದ್ಸತಿ ಸಂತೆ ನಡೆಯುತ್ತಲ್ಲ, ಅದಕ್ಕೆ ಜಾಗ ಏನಾದರೂ ಇದೆಯಾ? ಇಲ್ಲಿ ಏನೂ ಇಲ್ಲ, ಜಾಗ ಇಲ್ಲಿ. ಜಾಗ ಪ್ರಾಬ್ಲಮ್. ಓಕೆ, ಮತ್ತೆ ಯಾರನ್ನು ಕೇಳುವ ನೀವು ಇಲ್ಲಿ ಇಷ್ಟು ತನಕ ಗೆಲ್ತಂತ ಶಾಸಕರನ್ನಾಗಿತ್ತು ಅಥವಾ ಶಾಸಕನಾಗಿ ಯಾರು ಬಂದು ಮಾತಾಡೋದಿಲ್ಲ, ಕೇಳೋದಿಲ್ಲ ಇಲ್ಲಿ. ಓಕೆ, ಹಂಗೈತೆ ಇಲ್ಲಿ. ಲಾಸ್ಟ್ ಟೈಮ್ಗೆ ಯಾರು ಗೆದ್ದಿದ್ರು ಅಷ್ಟೇ, ಯಾರು ಸೋತಿದ್ರು ಅಷ್ಟೇ, ಯಾರು ಗೆದ್ದಿದ್ರು ಅಷ್ಟೇ, ಯಾರು ಬಂದು ಕೇಳೋದಿಲ್ಲ. ಈ ಕಡೆ ಬಡವರು ಏನು ಮಾಡ್ತಾರೆ ಏನಿಲ್ಲ, ಅವ್ರ ದುಡಿಮೆಗೋಸ್ಕರ ಅಂತ ಯಾರು ಮಾತಾಡೋಂಗಿಲ್ಲ ಇಲ್ಲಿ. ಇಲ್ಲಿ ನೀವು ಈಗ ತಳ್ಳಗಾಡಿ ಇಟ್ಕೊಂಡು ರೋಡ್ ಸೈಡಲ್ಲಿ ಇಟ್ಕೊಂಡಿದ್ರಿ, ಆಗಾಗ ಪೊಲೀಸ್ ಅಧಿಕಾರಿಗಳು ಬಂದು ಏನಾದ್ರು ತಮಗೇನಾದ್ರು ತೊಂದರೆ ಕೊಡೋದು? ಇಲ್ಲಿಂದ ತಕೊಂಡು ಹೋಗ್ಬೇಕು, ಮತ್ತೆ ಬಂದು ನಿಲ್ಲಿಸ್ಬೇಕು, ಅಷ್ಟೇ ಪ್ರಾಬ್ಲಮ್ಮು, ಇನ್ನೇನು ಪ್ರಾಬ್ಲಮ್ ಇಲ್ಲ. ಮತ್ತು ಇದು ಪೊಲೀಸ್ನವ್ರು ಬರ್ತಾರೆ, ಜಾಗಗಳು ಇಲ್ಲ ಇಲ್ಲಿ, ಜಾಗ ಇಲ್ಲದಿಂದ ಸ್ವಲ್ಪ ಪ್ರಾಬ್ಲಮ್ ಐತೆ, ತೊಂದರೆ ಅದೇ. ಓಕೆ, ಈಗ ಇಲ್ಲಿ ಇಡೀ ಶಿರಾ ನಗರದಲ್ಲಿ ಎಲ್ಲ ಹಣ್ಣಿನ ವ್ಯಾಪಾರಿಗಳು ಇದೇ ಸ್ಥಿತಿನ, ಅಥವಾ ಹಣ್ಣಿನ ವ್ಯಾಪಾರಿಗಳಿಗೆ ಅಂತಲೇ ಬೇರೆ ಸ್ಥಳ ಏನೋ ನಿಮಗೆ ಗುರುತಿಸ್ಬಿಟ್ಟಿದ್ದಾರೆ? ಎಲ್ಲರ ಸ್ಥಿತಿ ಇದೇನೆ, ಒಬ್ರದ್ದು ಅಂತಲ್ಲ, ಎಲ್ಲ ವ್ಯಾಪಾರದವ್ರು ಏನಿದ್ದಾರೆ, ಎಲ್ಲ ತರಕಾರಿ ವ್ಯಾಪಾರದವ್ರಾಗಲಿ ಎಲ್ಲರಾಗಲಿ ಅದೇ ಇದಾಗಿರೋದು. ಮಾರ್ಕೆಟ್ ಅಂದರೆ ಅದು ಒಂದು ಸ್ವಲ್ಪ ಐತೆ, ಅಲ್ಲೂ ಜಾಗ ಇಲ್ಲ. ಇದು ಆಪಲ್ ಅಂಗಡಿಯದವ್ರಿಗೆ ಅಲ್ಲಿ ಹೋಗ್ತಾರೆ, ಅಲ್ಲಿಂದ ಪೊಲೀಸ್ನವ್ರು ಹೊಡಿಸ್ಬಿಡ್ತಾರೆ, ಅಲ್ಲಿ ನಿಲ್ಸೋಕ್ಕೆ ಜಾಗ ಇರಲ್ಲ. ಫುಟ್ಪಾತ್ ಮೇಲೆ ಜಾಗ ನಿಲ್ಸೋಂಗಿಲ್ಲ, ಅಂಗಡಿಗಳು ಇದ್ದಾರೆ, ಅಂಗಡಿಗಳು ಮುಂದೆ ನಿಲ್ಸೋಂಗಿಲ್ಲ, ಅದು ಪ್ರಾಬ್ಲಮ್ಮು.
ಇದು ಏನೋ ಹಣ್ಣಿನ ವ್ಯಾಪಾರಿ ಎಂಜುಮಲ್ ಹೇಳ್ತಕ್ಕಂಥ ಮಾತು. ಯಾಕಂದರೆ ಇಡೀ ಶಿರಾ ನಗರದಲ್ಲಿ ನಮಗೆ ಎಲ್ಲೂ ಕೂಡ ಒಂದು ಸರಿಯಾದ ರೀತಿಯಾದಂಥ ಮಾರ್ಕೆಟಿನ ವ್ಯವಸ್ಥೆ ಇಲ್ಲ. ಹೀಗಾಗಿ ಯಾರೇ ಗೆದ್ದರೂ ನಮ್ಮನ್ನು ಇಲ್ಲಿ ಒಂದು ಮಾರ್ಕೆಟ್ ಇದೇ ರೀತಿ ಇರುತ್ತೆ. ಯಾರು ಗೆದ್ದರೂ ಅಷ್ಟೇ ನಮ್ಮ ಕಷ್ಟಗಳು ಕೇಳೋರು ಯಾರೂ ಇರಲ್ಲ ಅಂತ ಹೇಳ್ತಕ್ಕಂಥ ಮಾತು. ಚಿರಂಜೀವಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ನಾವೀಗ ಶಿರಾನಗರದ ಏನೋ ಗೌರ್ಮೆಂಟ್ ಬಸ್ ಸ್ಟಾಪ್ ಏನಿದೆ ಆ ಒಂದು ಬಸ್ ಸ್ಟ್ಯಾಂಡ್ ಮುಂದೆ ಇರತಕ್ಕಂಥ ಆಟೋ ಸ್ಟ್ಯಾಂಡ್ನಲ್ಲಿದ್ದೀವಿ. ಸಾಕಷ್ಟು ಆಟೋ ಚಾಲಕರೀಗ ನಮ್ಮೊಂದಿಗಿದ್ದಾರೆ. ಅವರು ಹೇಳ್ತಾ ಇರ್ತಕ್ಕಂಥ ಮಾತು ಇಷ್ಟೇ, ನಾವು ಶಿರಾದಲ್ಲಿ ಸಾಕಷ್ಟು ದಿನಗಳಿಂದ ಓಡಾಡ್ತಾ ಇದ್ದೀವಿ, ಹುಟ್ಟಿ ಬೆಳೆದಿರೋದು ಕೂಡ ಇಲ್ಲೇ. ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗಿಲ್ಲ. ಮತ್ತು ಸಾಕಷ್ಟು ರೀತಿಯಲ್ಲಿ ನಾವು ಯಾವುದೇ ರೀತಿಯಾದಂಥ ಮನವಿ ಕೊಟ್ಟರು ಕೂಡ ಇಲ್ಲಿ ಯಾರೂ ಕೂಡ ಅದನ್ನು ಗಮನಕ್ಕೆ ಹಾಕೊಳ್ತಾ ಇಲ್ಲ. ನಾವು ಏನನ್ನೋ ಕನಸು ಕಂಡ್ಕೊಂಡಿದ್ವಿ, ಅಂದರೆ ಈ ನಗರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗುತ್ತೆ, ಹೈಟೆಕ್ ಸಿಟಿ ಆಗುತ್ತೆ ಅಂತೇಳಿ ಸಾಕಷ್ಟು ಕನ್ಸ್ಕೊಂಡಿದ್ವಿ. ಆದರೆ ಯಾವುದೂ ರೀತಿಯಾದಂಥ ಒಂದು ಇಲ್ಲಿ ಒಂದು ನಾವು ಗಮನ ಇಟ್ಟು ನೋಡಿದ ಮಟ್ಟಿಗೆ ಯಾವುದೂ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತ ಹೇಳ್ತಕ್ಕಂಥ ಮಾತು. ಈಗ ನಮ್ಮೊಂದಿಗೆ ಇಲ್ಲಿ ಸ್ಥಳೀಯ ಆಟೋ ಚಾಲಕರಾಗಿರೋಕ್ಕೆ ಸಾಕಷ್ಟು ಮಂದಿ ಇದ್ದಾರೆ. ಬನ್ನಿ ಅವ್ರು ಮಾತಾಡ್ಸೋದಿನ ಇಲ್ಲಿ ಏನೇನು ಸಮಸ್ಯೆ ಇದೆ, ಮತ್ತು ಶಿರಾ ನಗರದಲ್ಲಿ ಆ್ಯಕ್ಚುಯಲ್ ಪಿಕ್ಚರ್ ಏನಿದೆ, ಮತ್ತು ಯಾರೆಲ್ಲ ಇಲ್ಲಿ ಬಂದು ಏನೆಲ್ಲ ಆಶ್ವಾಸನೆ ಕೊಟ್ಟು ಮತ್ತು ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಮಾತಾಡ್ಸೋಣ. ಸರ್, ಈಗ ಈ ಒಂದು ಶಿರಾದಲ್ಲಿ ಅಭಿವೃದ್ಧಿ ನಗರದಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಿವೆ ಸರ್? ರಸ್ತೆ ಆಗಿರ್ಬೋದು, ಮತ್ತು ನಿಮ್ಗೆ ಆಟೋ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತು ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು. ಆಟೋ ಸ್ಟ್ಯಾಂಡ್ನವ್ರಿಗೆ ಏನು ಸವಲತ್ತು ಮಾಡಿಲ್ಲ. ಇಲ್ಲಿ 200 ರೂಪಾಯಿ ಹೊಡಿಯೋದು ಕಷ್ಟ, ಮುಂದ್ಗಡೆ ಆಟೋದವ್ರ ಕಾಟ. ಯಾರು ಇದಕ್ಕೆ ಇದು ತಗೊತಾ ಇಲ್ಲ. ಯಾರ್ಯಾರಿಗೋ ಹೇಳಿವಿ, ಮಿನಿಸ್ಟ್ರು ಕೂಡ ಹೇಳಿದ್ರು, ಅದಕ್ಕೂ ಕಂಟ್ರೋಲ್ ಇಲ್ಲ. ಗೌರ್ಮೆಂಟ್ ಬಸ್ನವರು ಅಡ್ಡ ಹೊಡಿತಾರೆ. ಯಾವುದು ಅಭಿವೃದ್ಧಿ ಮಾಡೋ ಇದು ಯಾರಿಗೆ ಹೇಳಿದ್ರು ಯಾರು ಏನು ಮಾಡ್ತಾ ಇಲ್ಲ. ನಿಮಗೆ ಇಂಥ ಸಪ್ರೇಟಾಗಿ ಎಲ್ಲೋ ಒಂದು ಆಟೋ ಸ್ಟ್ಯಾಂಡ್ ಮಾಡಿಕೊಟ್ಟಿಲ್ವಾ? ಸರ್, ಆಟೋ ಸ್ಟ್ಯಾಂಡ್ ಈಗಲಿಂದ ಅಲ್ಲ, ಒಂದು 30 ವರ್ಷದಿಂದ ಇದೇ ಸ್ಟ್ಯಾಂಡೇ. ಇಲ್ಲೇವರೆಗೂ ಈ ಸ್ಟ್ಯಾಂಡ್ ಇಲ್ಲೇವರೆಗೂ ಬಂದೈತೆ. ಮುಂದೆ ಆಟೋದವ್ರ ಕಾಟ. ಇಲ್ಲಿ 200 ರೂಪಾಯಿ ಹೊಡಿಯೋಕೆ ಆಗ್ತಾ ಇಲ್ಲ, ಹೊಟ್ಟೆ ತುಂಬ್ತಾ ಇಲ್ಲ. ಇದೇ ಪ್ರಾಬ್ಲಮ್. ಯಾರ್ಯಾರಿಗೆ ಹೇಳಿದ್ರು ಪೊಲೀಸ್ನವರು ಇದ್ದಾಗ ಅಲ್ಲಿ ಮುಂದೆ ಬಂದರೆ ಹೋಗ್ತಾರೆ, ಅವ್ರು ಆಚೆ ಹೋಗ್ತಾರೆ ಅಂದರೆ ತಿರ್ಗಾ ಮಾಮೂಲಿ ಅಲ್ಲೇ ನಿಲ್ಲಿಸಿ ಅಲ್ಲೇ ಹೊಟ್ಟೆ ತುಂಬ್ತಾ ಇಲ್ಲ. ನಮಗೆ ಏನು ಮಾಡೋದು, ಯಾರಿಗೆ ಹೇಳಿದ್ರು ಏನು ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ. ಈಗ ನಮ್ಮದು ಇನ್ನೂ ಕೆಲವರು ಇದ್ದಾರೆ, ಅವ್ರನ್ನೂ ಕೂಡ ಒಂದು ಮಾತಾಡ್ಸೋ ಪ್ರಯತ್ನ ಮಾಡೋಣ. ಸರ್, ಏನು ಸರ್ ಇಲ್ಲಿ? ಯಾಕಂದರೆ ಇಲ್ಲಿ ನೋಡ್ತಾ ಇರೋ ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ, ಮತ್ತು ಕಟ್ಟಡಗಳು ಯಾವುದೂ ರೀತಿಯಾದಂಥ ಒಂದು ಹೈಟೆಕ್ ಇಲ್ಲ. ಇಲ್ಲಿ ಏನನ್ನ ಮಾನದಂಡ ಇಟ್ಕೊಂಡು ತಮ್ಮನ್ನ ಮತ ಕೇಳ್ತಾ ಇದ್ದಾರೆ ಇಲ್ಲಿನ ಜನಪ್ರತಿನಿಧಿಗಳು? ಸರ್, ಜಯಚಂದ್ರ ಅವ್ರು ಬಂದರೆ ಆಸ್ಪತ್ರೆ ಪೆಂಡಿಂಗ್ ಐತೆ, ಆಸ್ಪತ್ರೆ ಓಪನ್ ಆಗುತ್ತೆ. ಅವ್ರು ಶಾಂಕ್ಷನ್ ಮಾಡಿರೋದು ಮಿನಿವಿಧಾನಸೌಧದಾಗೆ ಅವರೇ ಜಯಚಂದ್ರ ಅವರು, BJPನವರು ಉದ್ಘಾಟನೆ ಮಾಡಿದ್ದಾರೆ. ಕೆಲಸಕರ ರೋಡ್ಗಳು ಆಗಿದ್ದಾವೆ. ನಮ್ಮ ಪ್ರಕಾರ ಏನೈತೆ ಅಂದರೆ ಆಟೋದವ್ರಿಗೆ ಏನೂ ಅನುಕೂಲ ಮಾಡಿಲ್ಲ, ಯಾವ ಸರ್ಕಾರವೂ ಮಾಡಿಲ್ಲ. ಬಟ್ ಏನಂದ್ರೆ ನೋಡು, ಹೋಮ್ ಗಾರ್ಡ್ಸಿಗೆ ಡ್ಯೂಟಿಗೆ ಆಗಿದ್ದಾರೆ, ಅಲ್ಲಿ ಮುನ್ಗಡೆ ಕೂತ್ಕೊಂಡು ಬಿಡ್ತಾರೆ. ಪೊಲೀಸ್ನವರು ಇಲ್ಲ ಬಸ್ ಸ್ಟ್ಯಾಂಡ್ನಾಗೆ. ಯಾರೂ ಡ್ಯೂಟಿ ಸರಿಯಾಗಿ ಮಾಡ್ತಾ ಇಲ್ಲ. DSPಗೆ ಹಾಕಿದ್ದೀವಿ, DCಗೆ ಹಾಕಿದ್ದೀವಿ, ಲೆಟ್ರ್ ಎಲ್ಲ ಹಾಕಿದ್ದೀವಿ, ಯಾರೂ ಗಮನಕ್ಕೆ ತೊಗೊತಾ ಇಲ್ಲ. ಬಡವ್ರ ಮೇಲೆ ಸುಮ್ಮನೆ ಸುಮ್ಮನೆ ನಾವು 100 ರೂಪಾಯಿ ದುಡಿಯೋಕ್ಕೆ ಭಾಳ ಕಷ್ಟ ಆಗುತ್ತೆ. KSRTCನವರು ಅಡ್ಡ ಹೊಡಿತಾರೆ, ಮುನ್ಗಡೆ ಆಟೋದವರು ಹೊಡಿತಾರೆ. ಯಾರು ಏನು ಕ್ರಮ ತೊಗೊತಲ್ಲ, ಯಾರು ಕಿವಿಗೆ ಹಾಕೊಳ್ತಾ ಇಲ್ಲ. ಎಷ್ಟಂತ ಹೇಳಿ ನಾವು ಈಗ ಒಳಗಡೆ ಸ್ಟ್ಯಾಂಡ್ ಮಾಡ್ಕೊಡ್ತೀವಿ ಅಂತ ಜಯಚಂದ್ರ ಸಾಹೇಬರು ಹೇಳಿದ್ದಾರೆ. ಅದನ್ನ ನೋಡಬೇಕು. ಅವ್ರು ಗೆದ್ದಿಲ್ಲ ಅಂದರೆ ಆಗಲ್ಲ ಕೆಲಸ. ಕಳೆದ ಬಾರಿ JDSನ ಸತ್ಯನಾರಾಯಣ ಕೂಡ ಗೆಲ್ಸ್ಕೊಂಡಿದ್ರಿ, ಯಾಕಂದ್ರೆ ಅವ್ರು ಯಾವುದೋ ಅಭಿವೃದ್ಧಿ ಕೆಲಸಗಳು ಮಾಡಲಿಲ್ವಾ? ಅವ್ರೇನು ತಲೆನೇ ಹಾಕೊಂಡಿಲ್ಲ. ಅವ್ರು ದುಡ್ಡು ಮಾಡೋಕ್ಕೆ ಕುಡ್ಕೊಂಡಿದ್ರು. ಓಪನ್ ಹೇಳ್ತೀವಿ, ನಮ್ದು ಅಕ್ಕೈತೆ ಮತ ಹಾಕೋಕ್ಕೆ ಓಪನ್ ಹೇಳ್ತಾ ಇದ್ದೀವಿ. ಅವ್ರು ದುಡ್ಡು ಮಾಡೋಕ್ಕೆ ಕುಡ್ಕೊಂಡು ಅವ್ರು ಹೆಂಡತಿ ಮಕ್ಳಿಗೆ ಸಾಕೊಂಡು ನೋಡ್ಕೊಂಡಿದ್ದಾರೆ. BJP ನೆಲ ಇಲ್ಲ ಇಲ್ಲಿ. ನಾವು ಹುಟ್ಟಿದ ತಕ್ಷಣ ಯಾವತ್ತೂ ಬಂದಿಲ್ಲ, ಬರೋದು ಇಲ್ಲ. ಜಯಚಂದ್ರನೇ ಬರೋದು 99%. ಅವ್ರು ಬಂದರೆ ನಮಗೆ ಕೆಲಸ ಕಾರ್ಯಗಳು ಆಗ್ತವೆ. ಏನು ಸಾಬ್ರಿಗೆ ಏನು ಸಪೋರ್ಟ್ ಮಾಡ್ತಾ ಅಂತ ಅಂದಿಲ್ಲ. ಅಕ್ಕೈತೆ ಮತ ಹಾಕೋಕ್ಕೆ ಹಾಕ್ತೀವಿ ನಾವು. ಕಾಂಗ್ರೆಸ್ಗೆ ಹಾಕೋದು ಬಿಟ್ಟರೆ JDS ಆಗ್ತೀವಿ. ಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ರು. ನಾವಲ್ಲ, ಈಗ ಅವ್ರು ನಿಂತಿರೋದು ಒಂದೇ ಕ್ಯಾಸ್ಟ್, 3 ಒಕ್ಲಿಗರು ಫೈಟ್ ಅವ್ರೈತೆ. ನಮ್ದು ಕೈನಾಗ ಏನಿಲ್ಲ, ಗೆಲುವು ಸೋಲು ಅವ್ರ ಕೈನಾಗೈತೆ. ಏನಂದರೆ ನಮ್ಮ ಪ್ರಕಾರ ಏನಂದರೆ ಜಯಚಂದ್ರ ಬರಬೇಕು, ಕೆಲಸಗಳು ಆಗಬೇಕು. ಯಾಕಂದರೆ ಪೊಲೀಸ್ನವರು ಯಾರಿಗೆ ಇಲ್ಲಿ ಡ್ಯೂಟಿ ಮಾಡ್ತಾ ಇಲ್ಲ, ಯಾರು ಸರಿಯಾಗಿ ನೋಡ್ತಾನೂ ಇಲ್ಲ. ಈ ಥರ ಸಮಸ್ಯೆ ಆಗೈತೆ. ಅವ್ರು ಬಂದರೆ, ಜಯಚಂದ್ರ ಬಂದರೆ ಕೆಲಸ ಕಾರ್ಯಗಳು ಒಳ್ಳೆ ಆಗ್ತವೆ. ಇದು ಶಿರಾ ನಗರದ ಆಟೋ ಚಾಲಕರಾಗಿರ್ತಕ್ಕಂಥ ಮೊಹಮ್ಮದ್ ನಜರುಲ್ಲಾ ಹೇಳ್ತಕ್ಕಂಥ ಮಾತು. ಯಾರೇ ಬಂದರೂ ಅಷ್ಟೇ, ನಮಗೆ ಯಾರಿಲ್ಲ ನಮ್ಮ ಕಷ್ಟಗಳು ಕೇಳಲ್ಲ. ಒಂದು ವೇಳೆ ಜಯಚಂದ್ರ ಅವರು ಗೆದ್ದಿದ್ದೇ ಆದರೆ ಇಲ್ಲಿ ನಮ್ಮ ಕಷ್ಟಗಳ ಸಾಕಷ್ಟು ಒಂದು ಆಲಿಸ್ತಾರೆ. ಮತ್ತು ಈಗ ಏನು ಸರ್ಕಾರಿ ಆಸ್ಪತ್ರೆ ಅರ್ಧಂಬರ್ಧ ಅಭಿವೃದ್ಧಿಯಾಗಿ ನಿಂತಿದೆ, ಅದನ್ನು ಕೂಡ ಒಂದು ಕಂಪ್ಲೀಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಚಿರಂಜೀವಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು.